ಅಧಿಕೃತ ದಾಖಲೆಗಳ ವಿರುದ್ಧವಾಗಿ 2017ರಿಂದ 2019 ನಡುವೆ ಬಳ್ಳಾರಿಯ ಬಫರ್ ಝೋನ್ಗಳಲ್ಲಿ ಸ್ಥಳೀಯರು, ಕೆಲ ವೈಲ್ಡ್ ಲೈಫ್ ರೆಸ್ಕ್ಯೂವರ್ಸ್ ಹಾಗೂ ಬರ್ಡ್ ವಾಚರ್ಸ್ಗಳು ಹೆಬ್ಬಕ್ಕವನ್ನು ಸ್ವತಃ ಕಣ್ಣಿನಿಂದ ನೋಡಿದ್ದೇವೆ ಎಂದು ಅಲ್ಲಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸುಮಾರು ಸಲ ತಿಳಿಸಿದ್ರು. ಆದರೆ ಆಗ ಅಲ್ಲಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಇನ್ಫಾರ್ಮೇಷನ್ ಅನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಇದಕ್ಕಿಂತ ಹೆಚ್ಚಿನ ನೋವಿನ ಸಂಗತಿ ಏನಂದರೆ, ಸ್ಥಳೀಯರು ಈ ಸೈಟಿಂಗ್ಸ್ಗಳ ಬಗ್ಗೆ ಅಲ್ಲಿನ ಆಡಳಿತಕ್ಕೆ ತಿಳಿಸಿದಾಗ ಅದನ್ನು ಸ್ಥಳಕ್ಕೆ ಹೋಗಿ ವೆರಿಫೈ ಕೂಡ ಮಾಡದೆ ನೀವು ಬಹುಶಃ ದೊಡ್ಡ ಕ್ರೇನ್ ನೋಡಿರ್ಬೋದು ಅಂತ ಲಘುವಾಗಿ ಹಾಸ್ಯ ಮಾಡಿ ಕಳಿಸಲಾಯ್ತಂತೆ. ಅದಾಗಲೇ ಪವರ್ ಲೈನ್ಸ್ಗಳು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ ಕಡೆಗೆ ಇನ್ವಿಸಿಬಲ್ ಕಿಲ್ಲರ್ಗಳಾಗಿದ್ದವು. ಇವುಗಳು ಮೊಟ್ಟೆ ಇಡುವ ಪ್ರದೇಶಗಳಲ್ಲಿ ವಿಂಡ್ ಟರ್ಬೈನ್ಸ್ಗಳು ಕೂಡ ಎದ್ದು ನಿಂತವು. ನಿಧಾನಕ್ಕೆ ಹುಲ್ಲುಗಾವಲುಗಳಲ್ಲಿ ಒಂದು ರೀತಿ ಡಿಸ್ಟರ್ಬೆನ್ಸ್ ಶುರು ಆಗಿಬಿಟ್ಟಿತ್ತು. ಇನ್ನು ದುರಂತದ ವಿಷಯ ಕೇಳಿ. ಜೂನ್ 3, 2020 ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆ ಈ ಆರ್ಟಿಕಲ್ ನೋಡಿ. ಸಿರುಗುಪ್ಪ ತಾಲೂಕಿನ ಆಚೊಳ್ಳಿ ಹಾಗೂ ರಾರಾವಿ ಗ್ರಾಮದ ಸುಮಾರು 300 ಎಕರೆಯ ಹುಲ್ಲುಗಾವಲು ಪ್ರದೇಶದಲ್ಲಿ ಅಂದಾಜು 12 ಹೆಬ್ಬಕ್ಕಗಳು ಕಂಡುಬಂದವು. ಹೆಬ್ಬಕ್ಕಗಳಿಗೆ ಅದೊಂದು ಕೋರ್ ಝೋನ್ ಆಗಿತ್ತು. ಇಲ್ಲಿ ನೋಡಿ ಸ್ಕ್ರಾಲ್ನ ಈ ಆರ್ಟಿಕಲ್. ಇಡೀ ಭೂಮಿಯ ಮೇಲೆ ಎಷ್ಟೊಂದೆಲ್ಲ ಜಾಗ ಇದ್ದರೂ ಅವುಗಳು ಮೊಟ್ಟೆ ಇಡೋದು ಎರಡೇ ಜಾಗದಲ್ಲಿ. ಒಂದು ರಾಜಸ್ಥಾನದಲ್ಲಿ, ಮತ್ತೊಂದು ನಮ್ಮ ಬಳ್ಳಾರಿಯ ಈ ಭಾಗದಲ್ಲಿ. ಇಲ್ಲಿ ನೋಡಿ, ಅದೇ ಭಾಗದ ಪ್ರಸಿದ್ಧ ವನ್ಯಜೀವಿ ಸಂರಕ್ಷಕರು ಹಾಗೂ ವನ್ಯಜೀವಿ ಛಾಯಾಗ್ರಾಹಕರಾದ ಸಮಾಜ್ ಕಟ್ಟೂರ್ ಅವರು ಕ್ಲಿಕ್ಕಿಸಿದ ಈ ಚಿತ್ರ. ಸ್ವಚ್ಛಂದವಾಗಿ ಜೀವಿಸುತ್ತಿರುವ ಹೆಬ್ಬಕ್ಕದ ಕುಟುಂಬ. ಹೆಬ್ಬಕ್ಕಗಳು ಮೊಟ್ಟೆ ಇಡುವ ಇಂತಹ ಸೂಕ್ಷ್ಮ ಜಾಗದಲ್ಲಿ ಸಿರುಗುಪ್ಪದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ತು ಗೊತ್ತಾ? ತಿಳಿದೋ